ಬೆಳಗಾವಿ ಬ್ರೇಕಿಂಗ್. ಬೆಳಗಾವಿಯಲ್ಲಿ ಗಡಿ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ ಹೇಳಿಕೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ನಮ್ಮ ಅಪ್ಪಾಜಿಯವರೇ 5 ವರ್ಷ ಮುಂದುವರಿಯುತ್ತಾರೆ ಎನ್ನುವ ಯತೀಂದ್ರ ಹೇಳಿಕೆ ವಿಚಾರ. ಅವರನ್ನೇ ಕೇಳಿಕೊಳ್ಳಿ ಎಂದ, ಅದರಲ್ಲಿ ಯಾವುದೇ ಅಭಿಪ್ರಾಯ ಇಲ್ಲ. ಬೆಳಗಾವಿಯಲ್ಲಿ ನಮ್ಮ ಬದ್ಧತೆಯಂತೆ ಚಳಿಗಾಲ ಅಧಿವೇಶನ ಸಿದ್ಧತೆಯಾಗುತ್ತೆ, ಇನ್ನೂ ಕೂಡ ದಿನಾಂಕ ನಿಗದಿಯಾಗಿಲ್ಲ. ರಾಜ್ಯದಲ್ಲಿ ಆರ್ಎಸ್ಎಸ್ ಬ್ಯಾನ್ ವಿಚಾರ. ಯಾವುದೇ ಸಂಘ ಸಂಸ್ಥೆ ಸಂಘಟನೆಗಳನ್ನ ಬ್ಯಾನ್ ಮಾಡಲು ಸರ್ಕಾರದ ಮುಂದೆ ಪ್ರಸ್ತಾವನೆ ಚಿಂತನೆ ಇಲ್ಲ. ಆರ್ಎಸ್ಎಸ್ ಸಂಘಟನೆ ಬ್ರಿಟಿಷರ ಸಂಘಟನೆ ಬ್ಯಾನ್ ಮಾಡಬೇಕು, ಬಿಕೆ ಹರಿಪ್ರಸಾದ್ ಹೇಳಿಕೆ ವಿಚಾರ. ಅವರ ಅಭಿಪ್ರಾಯ ಕೇಳಿ ಸರ್ಕಾರದ ಮುಂದೆ ಯಾವುದೇ ಚಿಂತನೆ ಇಲ್ಲ. ಬೆಳಗಾವಿಯಲ್ಲಿ ಕನ್ನಡ ರಾಜ್ಯೋತ್ಸವ ದಿನ, ಎಂಇಎಸ್ನಿಂದ ಕರಾಳ ದಿನಾಚರಣೆ ವಿಚಾರ. ನವೆಂಬರ್ 1 ಭುವನೇಶ್ವರಿ ತಾಯಿ ಗೌರವಿಸುತ್ತಾ ಕರ್ನಾಟಕ ಏಕೀಕರಣ ಆಗಿರುವಂತದ್ದು. ರಾಜ್ಯೋತ್ಸವವನ್ನ ವೈಭವದ ರೀತಿಯಲ್ಲಿ ಕರ್ನಾಟಕದ ಜನ ರಾಜ್ಯೋತ್ಸವ ಆಚರಣೆ ಮಾಡಬೇಕು. ಭುವನೇಶ್ವರಿ ಆಗಲಿ ಕರ್ನಾಟಕ ರಾಜ್ಯೋತ್ಸವ ದಿನದಂದು ಆಚರಿಸಲಿಕ್ಕೆ ಎಲ್ಲರೂ ಸಹಕರಿಸಬೇಕು. ಕರಾಳ ದಿನಾಚರಣೆ ಆಚರಿಸುವವರ ಮೇಲೆ ಜಿಲ್ಲಾಡಳಿತ ಸೂಕ್ತವಾದ ತನ್ನ ನಿಲುವನ್ನ ತೆಗೆದುಕೊಳ್ಳುತ್ತೆ ಎಂದ ಸಚಿವ ಎಚ್.ಕೆ. ಪಾಟೀಲ. ವರದಿ ಫಿರೋಜ್ ಖಾದ್ರಿ, TV11 ಕನ್ನಡ ವಾಹಿನಿ, ಬೆಳಗಾವಿ. ಅಭಿವೃದ್ಧಿ ಸಂಸ್ಥೆಯವರು, ಕರ್ನಾಟಕ ವಿದ್ಯಾವರ್ಧಕ ಸಂಸ್ಥೆಯವರು ಏನು ಸಭೆಯನ್ನು ಕರೆದಿದ್ದಾರೆ, ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೀನಿ. ದಯವಿಟ್ಟು ತಾವು ಬರಬೇಕು.